ರಾಜಕೀಯ ಬಿಕ್ಕಟ್ಟದ ಒಂದು ಸಂವಿಧಾನಿಕ ಬಿಕ್ಕಟ್ಟು ಆಗುತ್ತೆ. ಅಂದರೆ ತಮಿಳುನಾಡಿನ ಪರಿಸ್ಥಿತಿಯಲ್ಲಿ ಬಹುಮತ ಬೇಕು ಅಂದರೆ 118 ಜನ ಬೇಕು. ಇವ್ರಿಗೆ TVK ಪಕ್ಷದವ್ರಿಗೆ ಯಾರು 6 ಜನನ ಒಟ್ಟು ಮಾಡೋಕ್ಕೆ ಆಗಲ್ಲ ಅಂದರೆ ರಾಷ್ಟ್ರಪತಿ ಆಡಳಿಕೆಗೆ ಹೋಗಬೇಕಾಗುತ್ತೆ. ಆಗ ಸರ್ಕಾರವೇ ಬಿದ್ದೋಗುತ್ತೆ. ನೀವು ನಾಳೆನೇ ಸಾಬೀತು ಮಾಡಿ, ಒಂದಿನ ಸಮಯ ಕೊಟ್ಬಿಟ್ಟು ನಾಳೆನೇ ಸಾಬೀತು ಮಾಡಿ ಅಂದರೆ. ತಮಿಳುನಾಡಲ್ಲಿ ಕ್ಷಣಕ್ಕೂ ಒಂದು ಬೆಳವಣಿಗೆಗಳು ನಡೀತಾ ಇದೆ ಸರ್. ತಮಿಳುನಾಡಲ್ಲಿ ಈಗ ರಾಜ್ಯಪಾಲರು ಖಡಖಂಡಿತವಾಗಿ ಹೇಳಿದ್ದಾರೆ 118 ಜನರ ಶಾಸಕರ ಬೆಂಬಲ ಏನಿದೆ ಅದನ್ನು ಪ್ರೂವ್ ಮಾಡಿ ಅಂತ. ಸರ್, ಈ ಸಂದರ್ಭದಲ್ಲಿ 1994ರಲ್ಲಿ ಬೊಮ್ಮಾಯಿ ಅವರ ಪ್ರಕರಣ ಒಂದು ಬೆಂಚ್ ಮಾರ್ಕ್ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟು ಬೊಮ್ಮಾಯಿ ಅವರ ಪ್ರಕರಣದಲ್ಲಿ ಒಂದು ಸ್ಪಷ್ಟವಾದಂಥ ತೀರ್ಪನ್ನು ಕೊಟ್ಟಿದೆ. ಏನು ರಾಜ್ಯಪಾಲರ ಮುಂದೆ ಏನು ಬಹುಮತನ ಸಾಬೀತುಪಡಿಸಬೇಕಾಗಿಲ್ಲ, ವಿಧಾನಸಭೆಯ ಒಳಗಡೆನೇ ಮಾಡಬೇಕು ಅಂತ. ಸರ್, ತಮಿಳುನಾಡಿನ ಈ ಕಾನೂನು ಬಿಕ್ಕಟ್ಟಿನ ಬಗ್ಗೆ ಅಂದರೆ ತಮಿಳುನಾಡಿನ ಪರಿಸ್ಥಿತಿಯಲ್ಲಿ ಬಹುಮತ ಬೇಕು ಅಂದರೆ 118 ಜನ ಬೇಕು. TVK ಪಕ್ಷದವ್ರಿಗೆ 6 ಶಾಸಕರು ಕಮ್ಮಿ ಆಗಿದ್ದಾರೆ. ಅವರು ರಾಜ್ಯಪಾಲರು ಏನು ಹೇಳ್ತಾ ಇದ್ದಾರೆ, ನಿಮ್ಮ 6 ಶಾಸಕರು ಏನು ಕಮ್ಮಿ ಇದ್ದಾರೋ ಅದಕ್ಕೆ ಮಾಹಿತಿಯನ್ನು ಯಾರು ನಿಮಗೆ ಬೆಂಬಲಿಕ್ಕಿದ್ದಾರೆ ಮಾಹಿತಿ ಕೊಡಿ, ಪೂರ್ಣ ನಿಮಗೆ ಪ್ರಮಾಣ ವಚನ ಬೋಧಿಸ್ತೀನಿ, ನಂತರ ನೀವು ವಿಧಾನಸಭೆಯಲ್ಲಿ ನೀವು ಸಾಬೀತುಪಡಿಸ್ಬೋದು ಅನ್ನೋ ಅಭಿಪ್ರಾಯ ರಾಜ್ಯಪಾಲರದು. ಈಗಿರೋ ಪರಿಸ್ಥಿತಿಯಲ್ಲಿ ಈ TVK ಪಕ್ಷದವ್ರಿಗೆ 6 ಜನ ಶಾಸಕರ ಬೆಂಬಲವನ್ನು ತೋರಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸಂದರ್ಭ ಕಂಡು ಬರ್ತಾ ಇದೆ. ಈಗಾಗಲೇ 2 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ವಿಜಯ್ ಅವರು. ಆದರೂ ಸಹ ರಾಜ್ಯಪಾಲರು ಒಪ್ಪದಾಗಿಲ್ಲ. ಆದ್ದರಿಂದ 118 ಜನನ ಒಟ್ಟುಗೂಡಿಸ್ಕೊಂಡು ಹೋದರೆ ರಾಜ್ಯಪಾಲರು ಒಪ್ಪಿ ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಈಗ 2 ಮಾರ್ಗ. ಒಂದು, ಈಗಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಟ್ಟು ನೀವು ವಿಧಾನಸಭೆಯಲ್ಲಿ ನಿಮ್ಮ ಸಾಬೀತು ಮಾಡಿ ಅಂತ ಹೇಳ್ತಕ್ಕಂಥದ್ದು ಒಂದು ಮಾರ್ಗ. ಎರಡನೇದು, ನನಗೆ ಮೇಲ್ನೋಟಕ್ಕಾರೂ ಪ್ರೈಮಾ ಫೇಸಿಗಾದರೂ ನಿಮಗೆ ಬಹುಮತ ಇದೆ 118 ಜನ ತೋರಿಸಿ, ನಿಮಗೆ ಈಗಲೇ ಅಲ್ಪಸಂಖ್ಯಾತ ಮಾಡಿ ನಾಳೆ ಶಾಸಕರು ಭೇಟಿ ಮಾಡೋದ್ರ ಬದಲು ಈಗ ನನಗೆ ಒಂದು ಮಾಹಿತಿಯನ್ನು ಕೊಡಿ, ನಾನು ಪ್ರಮಾಣ ವಚನ ಬೋಧಿಸ್ತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ. ಆದ್ದರಿಂದ ಈಗ ಸಮಾಲೋಚನೆ ಮಾಡಿ TVK ಪಕ್ಷದವರು ಯಾರು ಇವರು ಬೆಂಬಲ ಕೊಡ್ತಾರೆ ಅನ್ನೋದನ್ನು ಹುಡುಕಿ ಆ ಪ್ರಮಾಣ ಪತ್ರವನ್ನು ಕೊಟ್ಟರೆ ಇವರನ್ನೇ ಕರಿಬೇಕಾಗುತ್ತೆ. ಇವ್ರಿಗೆ TVK ಪಕ್ಷದವ್ರಿಗೆ ಯಾರು 6 ಜನನ ಒಟ್ಟು ಮಾಡೋಕ್ಕೆ ಆಗಲ್ಲ ಅಂದರೆ ರಾಜಕೀಯ ಬಿಕ್ಕಟ್ಟದ ಒಂದು ಸಂವಿಧಾನಿಕ ಬಿಕ್ಕಟ್ಟು ಆಗುತ್ತೆ. ಈಗ ಉದಾಹರಣೆಗೆ ಇವ್ರನ್ನ ಪ್ರಮಾಣ ವಚನ ಬೋಧಿಸ್ಬಿಟ್ಟು ನೀವು ನಾಳೆನೇ ಸಾಬೀತು ಮಾಡಿ, ಒಂದಿನ ಸಮಯ ಕೊಟ್ಬಿಟ್ಟು ನಾಳೆನೇ ಸಾಬೀತು ಮಾಡಿ ಅಂದರೆ ಇವರೇನು ಮಾಡ್ತಾರೆ, ಆಗಲೂ ಸಾಬೀತು ಮಾಡಿಸೋಕ್ಕಾಗಲ್ಲ, ಆಗ ಸರ್ಕಾರವೇ ಬಿದ್ದೋಗುತ್ತೆ. ಆ ದೃಷ್ಟಿಯಲ್ಲಿ ಈಗ ರಾಜ್ಯಪಾಲರು ಏನಾದರೂ ನೀವು ಬಹುಮತ ಸಾಬೀತು ಮಾಡಿ ನೀವು ಪ್ರಮಾಣ ವಚನ ಬೋಧಿಸ್ತೀನಿ ಅಂತ ಬೋಧಿಸಿ ಒಂದೇ ದಿನ ಸಮಯ ಕೊಟ್ಟರೆ ಇವ್ರು ಒಂದು ದಿನದಲ್ಲಿ 6 ಜನನ ಹುಡ್ಕೊಂಬರೋದು ಕಷ್ಟ. ಆ ದೃಷ್ಟಿಯಲ್ಲಿ ಅಂಥ ಸಂದರ್ಭದಲ್ಲಿ ಇವರು ಬಹುಮತ ಸಾಬೀತು ಮಾಡದೇ ಇದ್ದರೆ ರಾಷ್ಟ್ರಪತಿ ಆಡಳಿಕೆಗೆ ಹೋಗಬೇಕಾಗುತ್ತೆ. ಹಾಗಾಗಿ 118 ಜನ ಕರ್ಕೊಂಬನ್ನಿ, ಆಮೇಲೆ ಪ್ರಮಾಣ ವಚನ ಬೋಧಿಸ್ತೀನಿ ಅಂತ ಹೇಳೋದು ಅವ್ರಿಗೆ ಒಳ್ಳೆಯದೇ. ಅದರಿಂದ ಏನು ಸಮಾಲೋಚನೆ ಮಾಡಿ ಇನ್ನು 6 ಜನ ಯಾರಿದ್ದಾರೆ ಮಾಡ್ಕೊಂಡು ಹೋದರೆ ಅವ್ರಿಗೆ ಬಹುಮತ ಕೊಡ್ತಾರೆ. ಇಲ್ಲ ಅಂದರೆ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಉಂಟಾಗುತ್ತೆ. ಸರ್, TVK ಪಕ್ಷದ ನಾಯಕರು ಹೇಳ್ತಿರೋದು ನಾವು ಬಹುಮತ ಸಾಬೀತು ಮಾಡಿಸೋದು ವಿಧಾನಸಭೆಯಲ್ಲಿ, ರಾಜಭವನದ ಮುಂದೆ ಅಲ್ಲ, ರಾಜ್ಯಪಾಲರು ಮುಂದೆ ಅಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಪರ್ಮಿಷನ್ ಕೊಡಿ, ನಾವು ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸ್ತೀವಿ ಅಂತ. ಆಯಿತು, ಬಹುಮತ ಸಾಬೀತುಪಡಿಸೋದಕ್ಕೂ ಬಹುಮತ ಇದೆ ಅಂತ ತೋರಿಸೋದು 2 ಬೇರೆ ಬೇರೆ ಅಂಶ. ಈಗ ಉದಾಹರಣೆಗೆ ನೋಡಿ, ನನಗೆ ಇಷ್ಟು ಜನ 6 ಜನ ಇದ್ದಾರೆ ಬೆಂಬಲ ಕೊಡ್ತಾರೆ, ನಾನು ಅಸೆಂಬ್ಲಿಯಲ್ಲಿ ಸಾಬೀತುಪಡಿಸ್ತೀನಿ. ಅದನ್ನು ಬರೀ ತೊಗೊಂಡೋಗಿ ಅವ್ರಿಗೆ ತೋರಿಸೋದು ಮೆಟೀರಿಯಲ್ ಅಷ್ಟೇ. ನೀವು ನಾಳೆ ಪೆರೇಡ್ ಮಾಡಿ ನನ್ನ ಮುಂದೆನೇ ತೋರಿಸಿ ಅಂತ ಹೇಳೋಕ್ಕೆ ಬರೋಲ್ಲ ರಾಜ್ಯಪಾಲರು, ಆಗ ಸಾಬೀತು ಮಾಡಿಸೋದು. ನಿಮಗೇನು ದಾಖಲೆನೇ ಇಲ್ದಲೇ ನೀವು 6 ಜನ ಶಾಸಕರು ಕಮ್ಮಿನ ಇಟ್ಕೊಂಬಿಟ್ಟು ಈಗ 112 ಜನ ಇದ್ದಾರೆ ಅಂತ ಕಾಣುತ್ತೆ. 112 ಜನ ಇಟ್ಕೊಂಡು 6 ಜನ ಯಾರು ನಿಮಗೆ ಬೆಂಬಲ ಕೊಡ್ತಾರೆ ಅಂತ ಆ ಮಾಹಿತಿನೂ ಕೊಡದಲೇ ಹೋದರೆ ಇವರಿಗೆ, ಉದಾಹರಣೆಗೆ ರಾಜ್ಯಪಾಲರಿಗೆ ಹೇಳಿ ನಾಳೆನೇ ಸಾಬೀತು ಮಾಡಿ ಅಂದರೆ ಏನು ಮಾಡ್ತಾರೆ? ನಾಳೆನೇ ಒಂದಿನದೆಲ್ಲ ಅಧಿಕಾರ ತೊಗೊಂಡು ಸಾಬೀತು ಮಾಡಿಸೋದನ್ನು ಈಗಲೇ ಸಾಬೀತು ಮಾಡ್ಬೋದಲ್ಲ. ಆ ದೃಷ್ಟಿಯಲ್ಲಿ ಈಗ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಉದಾಹರಣೆಗೆ ಆಯಿತು ನಿಮ್ಮದು ಅಲ್ಪಸಂಖ್ಯಾತ ಇದೆ, ನಿಮಗೆ ಪ್ರಮಾಣ ವಚನ ಬಿಡ್ತೀರಿ ಅಂತ ಹೇಳ್ಬೋದು. ಬಟ್ ಈಗ ಹೇಳಿಲ್ವಲ್ಲ. ಹೇಳ್ದಲ್ಲೇ ಇರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಇಲ್ಲ, ಈಗ ಇವ್ರ ಮುಂದಿರೋ ಮಾರ್ಗ ಏನು, TVK ಪಕ್ಷದ ಬುದ್ಧಿ ಇಲ್ಲ, ಕಾನೂನು ಹೋರಾಟ ಮಾಡಬೇಕು, ಕೋರ್ಟ್ಗೆ ಹೋಗಬೇಕು. ಇಲ್ಲ, ಎರಡನೇದು ಅವರು ಈ 6 ಜನ ಯಾರಿದ್ದಾರೆ ಅಂತ ಹುಡುಕೊಂಡು ತೊಗೊಂಡೋಗಿ ಕೊಡಬೇಕು. ಈ 2 ಮಾರ್ಗ ಇರೋದು ಅವ್ರಿಗೆ. ಇದೆಲ್ಲದಲ್ಲೇ ನಾವು ಸುಮ್ಮನೆ ಈಗ ಗೌರ್ನರ್ ಒಪ್ಪದಲ್ಲೇ ಹೋದರೆ ಏನು ಮಾಡ್ತೀರಾ? ಈಗ ಗೌರ್ನರ್ ಒಪ್ಪದಲ್ಲೇ ಹೋದರೆ ಕೋರ್ಟ್ಗೆ ಹೋಗಬೇಕು. ಕೋರ್ಟ್ಗೆ ಹೋಗೋ ಬದಲು ಇವರು 6 ಜನನ ಒಟ್ಟು ಮಾಡೋದು ಸಮಯಾವಕಾಶ ಕೇಳಿಕೊಂಡು 6 ಜನ ಯಾರಿದ್ದಾರೆ ಅಂತ ತಂದಿಟ್ಟರೆ ಎಲ್ಲ ಸುಸೂತ್ರವಾಗಿ ನಡೆದೋಗುತ್ತೆ.
ಸರ್, ಈಗ ಅಕಸ್ಮಾತ್ ಕೋರ್ಟ್ಗೆ ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ಟಿ ವಿ ಕೆ ಅವರು ಈಗ ಬಹುಮತ ಸಾಬೀತುಪಡಿಸೋದು ಸ್ವಲ್ಪ ಒದ್ದಾಡ್ತಾ ಇದ್ದಾರೆ. ಕೋರ್ಟ್ಗೆ ಹೋದರೆ ಅವರು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡ್ಬೋದು? ಅಂದರೆ ಕಾನೂನಾತ್ಮಕವಾಗಿ ಇದನ್ನೇ ಹೇಳಬೇಕು, ನಾನು ಇದ್ದೀನಿ, ಈಗ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ, ನಾನು ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿಧಾನಸಭೆಯಲ್ಲಿ ನಾನು ಸಾಬೀತು ಮಾಡಿಸ್ತೀನಿ, ಅದಕ್ಕೆ ಅವಕಾಶ ಕೊಡಬೇಕು ನನಗೀಗ. ಈ ಸಂದರ್ಭದಲ್ಲಿ ಆಗ್ತಾ ಇಲ್ಲ, ಆದ್ದರಿಂದ ಇದು ರಾಷ್ಟ್ರಪತಿ ಆಳ್ವಿಕೆ ಹಾಕೋ ಸಂದರ್ಭ ಇಲ್ಲ, ಬೇರೆ ಇದೊಂದೇ ಆಪ್ಷನ್ ಇರೋದು, ನನಗೆ ಹೆಚ್ಚಿನ ಬಹುಮತ ಇರೋದು, ನನಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ವಾದವನ್ನು ಕೋರ್ಟ್ ಮುಂದೆ ಮುಂದಿಡ್ಬೋದು.